ಈ BJP ಅವ್ರಿಗೆ JDS ಅವ್ರಿಗೆ ಮಾನ ಮರ್ಯಾದೆ ಇದೆಯನ್ರಿ. ನಾನು ಆವತ್ತೇ ಹೇಳಿದ್ದೆ, ಚಾಮುಂಡೇಶ್ವರಿ ಬಂದು ಪ್ರಮಾಣ ಮಾಡಿರಿ ಅಂತ ಹೇಳಿ ನಿಮ್ಮ MLA ಯಾರು ಶ್ರೀವತ್ಸ ಅವ್ರು ಯಾರೋ ಇನ್ನೊಬ್ಬರು MLC ಅವ್ರಿಗೆಲ್ಲ ಹೇಳಿದ್ದೆ. ನಾವೇನಾದರೂ ತಪ್ಪು ಮಾಡಿದರೆ ನಾನು ಬಂದು ಚಾಮುಂಡೇಶ್ವರಿ ಹತ್ರ ಪ್ರಮಾಣ ಮಾಡ್ತೀನಿ, ಅಲ್ಲಿ ಬಂದು ನೀವು ಮಾಡಿ ಅಂತ. ಯಾರಿಗೂ ಬರಲಿಕ್ಕೆ ಯೋಗ್ಯತೆ ಇಲ್ಲ. ಸುಮ್ಮನೆ ಇವತ್ತೊಂದು ದಿನ ಲೋಕಾಯುಕ್ತ ವರದಿ ಸರಿ ಇಲ್ಲ, ಇದು ಸರಿ ಇಲ್ಲ ಅಂದರೆ ಅದಕ್ಕೇನಾದರೂ ಅರ್ಥ ಇದೆಯಾ? ಮತ್ತು ಇನ್ಯಾರು ಕೊಡೋಣ ಹಂಗಾದ್ರೆ? ನಮ್ಮ ರಾಜ್ಯದಲ್ಲಿ ಅತ್ಯಂತ ಬಲಶಾಲಿಯಾಗಿರೋದು ಈ ಹಿಂದಿನ ಅನೇಕ ಮುಖ್ಯಮಂತ್ರಿಗಳನ್ನು ಮಂತ್ರಿಗಳನ್ನು ತಪ್ಪು ಮಾಡಿದಾಗ ಜೈಲಿಗಟ್ಟುವಂಥ ಕೆಲಸ ಮಾಡಿರೋದು ಲೋಕಾಯುಕ್ತ ಕೊಟ್ಟಿರುವಂತಹ ರಿಪೋರ್ಟ್ಗೂ ನಮ್ಗೆ ಸಂಬಂಧ ಇಲ್ಲ, ನಮಗೆ ಅದಕ್ಕೆ ಸಂಬಂಧನೇ ಇಲ್ಲ. ಅವರು ಯಾವುದೇ ಪೂರ್ವಾಗ್ರಹ ಪೀಡಿತರಾಗಿ ಯಾವುದು ಕೆಲಸ ಮಾಡಲಿಲ್ಲ. ಅವರು ಏನು ಆ್ಯಕ್ಚುಯಲ್ಸ್ ಏನಿದೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಯಾವುದು ತಪ್ಕೊಂಡು ಬಂದಿಲ್ಲ, ಅದಕ್ಕೆ ರಿಪೋರ್ಟ್ ಹಾಕಿದ್ದಾರೆ. ಇನ್ಯಾವ್ದು ಹಂಗಾದ್ರೆ ಕಂಪ್ಲೇಂಟ್ ಮಾಡಿಬಿಟ್ಟಿದೆ, ಅದು ಕರೆಕ್ಟ್ ಇತ್ತಾ? BJP ಅವರು ಮತ್ತು ಬೇರೆ ಪಕ್ಷದವ್ರು ಹೇಳ್ತಾರೆ ಅಂತೇಳಿ ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗಲ್ಲ. ಇನ್ವೆಸ್ಟಿಗೇಷನ್ ಅವ್ರದ್ದೇ ಸ್ವತಂತ್ರ ಸಂಸ್ಥೆ. ಅದನ್ನು ನಾನು ಇವತ್ತು ಅವ್ರು ಏನು ಮಾಡಿದ್ದಾರೆ ಅದನ್ನು ಸ್ವಾಗತ ಮಾಡ್ತೀನಿ. ಎಲ್ಲ ನ್ಯಾಯ ನೀತಿ ಏನಿದೆ ಈ ರಾಜ್ಯದ ನಮ್ಮ ಸಂವಿಧಾನ ಏನಿದೆ, ಸಂವಿಧಾನದ ಪ್ರಕಾರ ನ್ಯಾಯ ಸಿಗ್ತದೆ. 50-50 ನಿವೇಶನಗಳು ಹಂಚಿರೋದ್ರ ಬಗ್ಗೆ ಸಾಧಕ ಬಾಧಕಗಳನ್ನ ದೇಸಾಯಿ ಕಮಿಟಿಗೆ ಕೊಟ್ಟಿದ್ದೀವಿ. ಏಕಸದಸ್ಯ ಅವ್ರದ್ದು ಕಮಿಟಿ ಮಾಡಿದ್ದೀವಿ. ಅವರು ಅದನ್ನು ಚೇರ್ ಮಾಡ್ತಿದ್ದಾರೆ. PN ದೇಸಾಯಿ ಅವರವರು ಏನು ನಮಗೆ ರಿಪೋರ್ಟ್ ಕೊಡ್ತಾರೆ, ಆ ರಿಪೋರ್ಟ್ ಮೇಲೆ ನಾವು ಕ್ರಮ ತಗೋತೀವಿ. ಮುಂದುವರಿಸಿದ್ದಾರೆ. ಯಾಕಂದರೆ ಇವತ್ತು ಸಹ ಮುಡಾದ ಅಧಿಕಾರಿಗಳ ಕರೆಸಿ ವಿಚಾರಣೆ ಮಾಡುವಂಥದ್ದು, ಒಂದು ಕಡೆ ತಮ್ಮ ಮೇಲೆ ಮತ್ತು ಪಾರ್ವತಿಯವ್ರ ಮೇಲೆ ಇರುವಂಥದ್ದು ಅದಕ್ಕೆ ವಿಸ್ತರಣೆ ಆಗಿದೆ. ನೋಡಿ, ನನಗೆ ಈ ದೇಶದ ನ್ಯಾಯಾಂಗದ ಬಗ್ಗೆ ನನಗೆ ನಂಬಿಕೆ ಇದೆ, ಸಂವಿಧಾನದ ಬಗ್ಗೆ ನಂಬಿಕೆ ಇದೆ. ಈಗ ನ್ಯಾಯಾಂಗ ಏನು ನಿರ್ದೇಶನ ಕೊಡ್ತದೆ ಅದ್ರ ಪ್ರಕಾರ ನಾವು ಮುಂದುವರಿತೀವಿ. ED ಆದರೂ ಹೋಗಲಿ, ಇನ್ನೊಂದಾದರೂ ಹೋಗಲಿ, ಮತ್ತೊಂದಾದರೂ ಹೋಗಲಿ, ಅದ್ರ ಬಗ್ಗೆ ನಾವು ಏನು ತಲೆ ಕೆಡಿಸ್ಕೊಳ್ಳೋಂಥ ಸಂದರ್ಭ ಇಲ್ಲ, ಹೆದರ್ಕೊಳ್ಳೋ ಅಂಥ ಸಂದರ್ಭವೂ ಇಲ್ಲ. ಯಾಕಂದರೆ ನಾವೇನೂ ತಪ್ಪು ಮಾಡಿಲ್ಲ. ನಾನಾಗಲಿ ಮಾನ್ಯ ಮುಖ್ಯಮಂತ್ರಿಗಳ ಪತ್ನಿಯವರಾಗಲಿ ಯಾವುದೇ ತಪ್ಪು ಮಾಡಿಲ್ಲ. ತಪ್ಪು ಮಾಡ್ದೇನೂ ಸಹ ಸುಮ್ಮನೆ ಬಯಾಸ್ಡ್ ಆಗಿ ಅದೇನೋ ಮೈಸೂರು ಚಲೋ ಮಂಗಳೂರು ಚಲೋ ಅಂತ ಮಾಡಿಬಿಟ್ಟು ರಾಜಕಾರಣಕ್ಕೆ ಮಾಡುವಂತಹ ಈ ಕೆಲಸ ಇವತ್ತು ತಪ್ಪು ಅಂತ ಇಡೀ ರಾಜ್ಯದ ಜನತೆಗೆ ಗೊತ್ತಾಗಿದೆ. ಲೋಕಾಯುಕ್ತರು ಅವರಲ್ಲಿ ಏನು ಸತ್ಯಾಸತ್ಯತೆ ಕಂಡುಹಿಡಿದು ಇವತ್ತು ಕೊಟ್ಟಿದ್ದಾರೆ. ED ಅವರು ಮಾಡಲಿ. ED ಈಸ್ ಆಲ್ಸೋ ಇಂಡಿಪೆಂಡೆಂಟ್ ಬಾಡಿ. ಅವರು ಸಹ ತನಿಖೆ ಮಾಡಲಿ. ಕೋರ್ಟ್ ಏನು ತೀರ್ಮಾನ ತಗೋತದೋ ಆ ತೀರ್ಮಾನದ ಮೇಲೆ ನಾವು ಮುಂದೆ ಹೋಗ್ತೀವಿ. ಅಬ್ಸರ್ವೇಷನ್ಸ್ ಇದೆ, ಆಫೀಸರ್ಸ್ ಲ್ಯಾಪ್ಸ್ ಮಾಡಿದ್ದಾರೆ, ಆರ್ಥಿಕವಾದಂಥ ನಷ್ಟ ಉಂಟು ಮಾಡಿದ್ದಾರೆ ಮೂಡಾಗೆ ಅನ್ನುವಂಥದ್ದು. ಅದು ಬರಲಿ. ಏನಾದರೂ ಪರ್ಟಿಕ್ಯುಲರ್ ಆಗಿ ಇಂಥ ಆಫೀಸರು ಈ ಥರ ತಪ್ಪು ಮಾಡಿದ್ದಾರೆ ಅಂತ ರಿಪೋರ್ಟ್ ಬಂದರೆ ಡೆಫಿನೆಟಾಗಿ ಅವ್ರ ಮೇಲೆ ನಾವು ಕ್ರಮ ತಗೋತೀವಿ. ಸರ್ಕಾರ ಕ್ರಮ ತಗೊಳ್ಳೋಕ್ಕೆ ಯಾವುದೇ ಸಂದರ್ಭದಲ್ಲಿ ಸಹ ಹಿಂದೆ ಹೋಗೋದಿಲ್ಲ. ಓವರಾಲ್ 50-50 ಬಗ್ಗೆನೇ ತನಿಖೆ ಆಗುತ್ತೆ ಅಂತ? ಇಲ್ಲ, ನಾನು ಅದೇ ನಿಮ್ಗೆ ಹೇಳಿದ್ನಲ್ಲ, ಈ 50-50 ಅನುಪಾತ ಕೊಡೋದ್ರ ಬಗ್ಗೆ ದೊಡ್ಡ ಕನ್ಫ್ಯೂಷನ್ ಇದೆ. ಈಗ 50-50 ಯಾರು ಲ್ಯಾಂಡ್ ಲೂಸರ್ಸ್ ಇದ್ದಾರೆ ಅವ್ರಿಗೆ 50-50 ಅನುಪಾತದಲ್ಲಿ ಜಮೀನು ಕೊಡಬೇಕು. ಅದೇ ಥರ ಮೂಡ ಕೆಲವು ಕಡೆ ಎನ್ಕ್ರೋಚ್ಮೆಂಟ್ ಮಾಡಿದೆ, ಅಂದರೆ ಅವ್ರು ಜಮೀನು ಒತ್ತುವರಿ ಮಾಡಿ ಲೇಔಟ್ ಮಾಡಿದೆ. ಅದಕ್ಕೇನು ಕಾನೂನು? ಈಗ ಯಾರದೇ ಆಗಲಿ, ಈಗ ನೀವು ನಾನು ಯಾರೇ ಆಗಲಿ, ನಮ್ಮ ಜಮೀನು ನಮ್ಗೆ ಗೊತ್ತಿಲ್ದಂಗೆ ಒತ್ತುವರಿ ಮಾಡಿ ಮೂಡ ಅದನ್ನು ಸೈಟ್ಗಳು ಮಾಡಿದರೆ ಅದಕ್ಕೆ ಏನು ಪರಿಹಾರ ಅನ್ನೋದನ್ನು ಮಾನ್ಯ PN ದೇಸಾಯಿ ಅವರವರು ಜಡ್ಜ್ ಸಾಹೇಬರು ಅವ್ರು ಡಿಸಿಷನ್ ಕೊಡ್ತಾರೆ. ಅದ್ರ ಮೇಲೆ ನಾವು ಕ್ರಮ ತಗೋತೀವಿ. ನೋಡಿ, 50-50 ಸೈಟ್ ತಗೊಂಡಿರೋದು ತಪ್ಪು ಸರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ನಿಜವಾದ ಫಲಾನುಭವಿಗಳು ಇರ್ತಾರೆ. ನಿಮಗೆ ಗೊತ್ತು, ನೀವೆಲ್ಲ ಮೈಸೂರಿನವನು, ನಾನು ಬೆಂಗಳೂರಿನವನು. ಇಲ್ಲಿ ಹಲವಾರು ಜನ ರೈತರುಗಳು ಅವರು ಅತ್ಯಂತ ಬೆಲೆಯುತ ಆಸ್ತಿಗಳನ್ನು ಕಳ್ಕೊಂಡಿದ್ದಾರೆ. ಅವ್ರಿಗೂ 50-50 ಕೊಟ್ಟಿಲ್ಲ ಅಂದರೆ ಇನ್ನೇನು ಕೊಡೋಕ್ಕಾಗ್ತದೆ? ಇದು 2015ರಲ್ಲೇ ಆದೇಶ ಆಗಿದೆ ರೀ. 100% ಆಗೈತೆ. 2015ರಲ್ಲೇ ಆದೇಶ ಆಗಿದೆ. ಬೆಂಗಳೂರಲ್ಲಿ ಈಗ ನಾವು ಸೈಟ್ ಮಾಡ್ತೀವಲ್ಲ, ಬೆಂಗಳೂರಲ್ಲೂ 60-40 ಅಂದರೆ 40% ರೈತರಿಗೆ. ಒಂದು ನಿಮಿಷ ಲೆಟ್ ಮಿ ಕ್ಲಾರಿಫೈ. ಬೆಂಗಳೂರಲ್ಲಿ 60-40 ರೇಷೋ ಅಲ್ಲಿ ಸೈಟ್ ತಗೋತೀವಿ. ನಾನು ಲ್ಯಾಂಡ್ ಲೂಸರ್. ಆ್ಯಕ್ಚುಲಿ ನಮ್ಮದು ಒಂದು 5 ಎಕರೆ ಬೆಂಗಳೂರಲ್ಲಿ ಹೋಗಿತ್ತು. 40% ಸೈಟ್ಗಳು ನನಗೂ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ. ಇಲ್ಲ, 5 ಎಕರೆನೇ. ನೀವು ಜಾಸ್ತಿ ಇದ್ರೆ ಕೊಡಿ, ಎಲ್ಲಾದರೂ ಜಾಸ್ತಿ ಇದ್ರೆ ಎಲ್ಲಾದರೂ ನೀವೇ ಕೊಡಿ, ತಗೋತೀರಿ. ಆದ್ದರಿಂದ ಇಡೀ ಬೆಂಗಳೂರು ಬಿಟ್ಟು ಬೇರೆ ಹೊರಗಡೆ, ಬೆಂಗಳೂರು ಬಿಟ್ಟು ಹೊರಗಡೆ ಎಲ್ಲಿ ಜಿಲ್ಲೆಗಳು ಪ್ರಾಧಿಕಾರಗಳಿದ್ದಾವೆ
ಆ ಪ್ರಾಧಿಕಾರಗಳಲ್ಲಿ ಯಾರು ಲ್ಯಾಂಡ್ ಯೂಸರ್ ರೈತರಿದ್ದಾರೆ ಆ ರೈತಗಳದ್ದು 50-50% ಅಂತ ಹೇಳಿ ಅದು ನಮ್ಮ ಸರ್ಕಾರದ ಆದೇಶ ಇದೆ, ಅದ್ರ ಪ್ರಕಾರ 50-50 ಕೊಟ್ಟಿರೋದು. 2015 ಒಂದು ನಿಮಿಷ 2015 ಆದೇಶ ಕ್ಲಿಯರ್ ಆಗಿದೆ ಸರ್, ಹೊಸ ಬಡಾವಣೆಗಳಿಗೆ ಮಾತ್ರ ಅಂತ. ಆದ್ರೆ ಮುಡಾದವರು ಎಲ್ಲಿ ಹೊಸ ಎಸ್ ಸರ್ ಅದನ್ನ ಬಳಸ್ಕೊಂಡು ಯಾರ್ಯಾರು ಲ್ಯಾಂಡ್ ಲೂಸರ್ ಇದ್ರು ಎಲ್ರಿಗೂ ಕೊಟ್ಬಿಟ್ರು ಅನ್ನೋದೇ ಆರೋಪ. 1970 ಆಗಿರೋ ಅಕ್ವೇರಿಗೆ ಪರಿಹಾರ ಕೊಟ್ಟಿದ್ದಾರೆ. ಅದನ್ನ ಬಗ್ಗೆ 1970 ಆಗಿದೆ ಅಕ್ವೇರು. ಈಗ ನಾನು ಹೇಳಲಾ ನೋಡಿ, ನಿರ್ದಿಷ್ಟವಾದ ಮಾನದಂಡ ಯಾವುದೇ ಬುಕ್ಕಲ್ಲಿ ಬರೆದಿಲ್ಲ, ಆದರೆ ಸೈಟ್ಗಳು ಕೊಟ್ಟಿದ್ದಾರೆ 50-50. BJP ಸರ್ಕಾರ ಇದಾಗೆ ಕೊಟ್ಟಿರೋದು. ಈಗ ಪಾರ್ವತಿ ಮೇಡಮ್ಗೆ ಕಾಂಗ್ರೆಸ್ ಸರ್ಕಾರ ಅಲ್ಲ ಕೊಟ್ಟಿರೋದು. ಇವರು ಯಾರು ಬಸವರಾಜ ಬೊಮ್ಮಾಯಿ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರಬೇಕಾದ್ರೆ, BJP ಸರ್ಕಾರ ಇರಬೇಕಾದ್ರೆ, BJP MLA ಎಲ್ಲಿ ಮೈಸೂರಲ್ಲಿ ಇರಬೇಕಾದ್ರೆ, BJP ಅಧ್ಯಕ್ಷ ಇರಬೇಕಾದ್ರೆ ಕೊಟ್ಟಿರೋದು. ಅದನ್ನೆಲ್ಲ ತನಿಖೆ ಮಾಡೋಣ, ಯಾರ್ಯಾರ ಕಾಲದಲ್ಲಿ ಯಾರ್ಯಾರು ತಗೊಂಡವ್ರೆ ನೋಡೋಣ. ಈಗ ಅದಕ್ಕೆ PN ದೇಸಾಯಿ ಸಾಹೇಬರು ಇದಕ್ಕೊಂದು ಪರ್ಟಿಕ್ಯುಲರ್ ನಿಯಮಾವಳಿ ರೂಪಿಸ್ಕೊಡಿ ಅಂತ ಹೇಳಿದ್ದೀವಿ. ಅವರು ಆ ನಿಯಮಾವಳಿ ರೂಪಿಸಿದ ಮೇಲೆ ಯಾವ ತಪ್ಪು ಸರಿ ಅಂತ ನೋಡ್ಬಿಟ್ಟು ಡಿಸೈಡ್ ಮಾಡ್ತೀವಿ. ಸಿಎಂ ಅವರ ಈ ಪ್ರಕರಣ ಆದ್ಮೇಲೆ ಮುಡಾದಲ್ಲಿ ಅಕ್ರಮ ಮಾಡಿರುವಂತವ್ರು ಸಿಎಂ ಅವ್ರಿಗೆ ಈ ರೀತಿ ಬಿ ರಿಪೋರ್ಟ್ ಸಿಕ್ಕಿದೆ, ಕ್ಲೀನ್ ಚಿಟ್ ಇದೆ, ನಮಗೂ ಸಿಕ್ಕುತ್ತೆ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಸಿಎಂ ಅಕ್ರಮನೇ ಮಾಡಿಲ್ವೇ? ಸಿಎಂ ಅಕ್ರಮ ಮಾಡಿದ್ರೆ ತಾನೆ. ನೋಡಿ, ಒಂದೇ ನಿಮಿಷ ಹೇಳ್ತೀನಿ, ಯಾರ್ಯಾರು ಅಕ್ರಮವಾಗಿ ಸೈಟ್ ತಗೊಂಡಿದ್ದಾರೆ ಅವ್ರನ್ನ ಬಿಡೋ ಅಂತ ಪ್ರಶ್ನೆ ಇಲ್ಲ. ದಯವಿಟ್ಟು ಇದನ್ನು ನಾನು ಹೇಳ್ತಾ ಇರೋದು, ಐ ಆಮ್ ವೆರಿ ಮಚ್ ಆಫ್ ಐ ಆಮ್ ಕ್ಲಿಯರಿಂಗ್. ಯಾರು ತಪ್ಪು ಮಾಡಿದ್ದಾರೆ ಮೂಡಲ್ಲಿ ಅವ್ರನ್ನ ಬಿಡುವಂಥ ಸಂದರ್ಭ ಇಲ್ಲ. ಆದರೆ ಯಾರು ಲ್ಯಾಂಡ್ ಲೂಸರ್ಸ್ ಇದ್ದಾರೆ, ಯಾರು ಒತ್ತುವರಿ ಮಾಡಿ ಮೂಡ ಯಾರು ಜಮೀನು ಒತ್ತುವರಿ ಮಾಡಿ ತಗೊಂಬಿಟ್ರಲ್ಲ, ಈಗ ನಿಮ್ಮದೇ ಜಮೀನು ಇರ್ತದೆ, ನಿಮ್ಗೆ ಹೇಳ್ದಿರೇ ತಗೊಬಿಟ್ರು. ಹಂಗೇನೆ ಪಾರ್ವತಿ ಮೇಡಮ್ ಜಮೀನು ತಗೊಂಡಿರೋದು, ಅವ್ರು ವಾಪಸ್ ಕೊಡೋಕ್ಕಾಗಲ್ವ ಸೈಟು? ಕೊಡಲೇಬೇಕಾಗ್ತದೆ ಅವರಿಗೆ. ಅಂಥ ಪ್ರಕರಣಗಳು ಬಿಟ್ಟು ನಿಜವಾದ ಪ್ರಕರಣಗಳಲ್ಲಿ ಯಾರಾದರೂ ಮೂಡಾಗೆ ಮೋಸ ಮಾಡಿದರೆ ಅವರಿಗೆ ನಾವು ಬಿಡುವಂಥ ಪ್ರಶ್ನೆ ಇಲ್ಲ. ಥ್ಯಾಂಕ್ ಯು. ಯಾರು ಆರೋಪ ಮಾಡಿದ ಹಂಗಾರೆ ಯಾವ ಕೋರ್ಟಲ್ಲಿ ಹಾಕಿದ್ರು? ಯಾರು BJP ಅವ್ರು ಮಾಡಿದ್ರೆ ಅವ್ರನ್ನ ಕೇಳಿ, ನನ್ನ ಯಾಕೆ ಕೇಳ್ತೀರಿ? ಇಲ್ಲ, ಅದು ರಿಪೋರ್ಟಲ್ಲಿ ಇದೆಯಾ? ಆಯಿತು, ರಿಪೋರ್ಟಲ್ಲಿ ಯಾಕಿಲ್ಲ ಹಂಗಾದ್ರೆ? ವೆರ್ ಇಸ್ ದ ರಿಪೋರ್ಟ್? ಈಗ ಯಾವ ಕೋರ್ಟಲ್ಲಿ ಯಾವ ರಿಪೋರ್ಟ್ ಹಾಕಿದ್ದಾರೆ? ಯಾವ ED ರಿಪೋರ್ಟಲ್ಲಿದೆ? ಯಾವ ಲೋಕಾಯುಕ್ತದಲ್ಲಿದೆ? ಸಾಕ್ಷಿ ಆಗಿರೋದು ಯಾವುದು ರಿಪೋರ್ಟ್ ತಗೊಂಡು ಹೋಗೋಕ್ಕಾಗಲ್ಲ ಯಾರು ಫೈಲ್ನ. ಅದೇನು ನಮ್ಮ ಚಾಮುಂಡೇಶ್ವರಿ ಅಮ್ಮನ ದೇವಸ್ಥಾನ ಮುಂದೆ ಮಾಡ್ತಾರಲ್ಲ, ಕಳ್ಳೆಪುರಿ ಅಲ್ಲ ಅದು ಫೈಲ್ ತಗೊಂಡು ಹೋಗೋಕ್ಕೆ. ಅವ್ರ ಮಾತಲ್ಲಿ ಹೇಳಿದ್ರೆ ಅವ್ರಿಗೆಲ್ಲ ನಾನು ಉತ್ತರ ಕೊಡೋಕ್ಕಾಗಲ್ಲಪ್ಪ. ಈಗ ಬ್ರದರ್, ನಿಮಗೆ ಗೊತ್ತು, ಘನ ನ್ಯಾಯಾಲಯ ಎಲ್ಲ ಗಮನಿಸ್ತಾ ಇದೆ. ನ್ಯಾಯಾಲಯದಲ್ಲಿ ಇರಬೇಕಾದ್ರೆ ನಾನು ಮಾತಾಡೋಕ್ಕಾಗಲ್ಲ. ಫೈಲ್ ತಗೊಂಡು ಹೋಗೋದು ಅಂದರೆ ಏನು ಅಷ್ಟು ಸುಲಭನಾ? ಅದೇನು ಕಳ್ಳೆಪುರಿನಾ ಫೈಲ್ ತಗೊಂಡು ಹೋಗೋದು? ಎಲ್ಲ ಕಡೆ ಕ್ಯಾಮ್ರಾಗಳಿರ್ತವೆ, ಫೈಲ್ ತಗೊಂಡು ಹೋಗೋದು ಅದನ್ನು ಬಂದು ನಾನೇ ತಗೊಂಡು ಹೋಗ್ಬೇಕಾ? ನಾನು ಹಂಗೆ ಹೇಳೋಕ್ಕಾಗ್ತದೆ ಯಾರಿಗಾನ? ನನ್ನ ಮಗಂದು ಮದುವೆ ಆದಮೇಲೆ ಬರಬೇಕು ಅಂತ ಇತ್ತು, ಅದ್ರ ಪ್ರಕಾರ ಬಂದಿದ್ದೀನಿ. ಮತ್ತು ಅದ್ರ ಜೊತೆ ಅಫಿಷಿಯಲ್ ವರ್ಕು ಇದೆ, ನಾನು ಮೀಟಿಂಗ್ ತಗೊಂಡಿದ್ದೀನಿ. ಫ್ಯಾಮಿಲಿ ಎಲ್ಲ ಹೊರಟೋಗ್ತಾರೆ, ನಾನು ಮೀಟಿಂಗ್ ಕಂಟಿನ್ಯೂ ಮಾಡ್ತೀನಿ. ಅದೇ 141, ಅದ್ಯಾಕೆ 140 ಇಲ್ಲ? ಯಾರು ಹಿಡಿಸ್ದವನು? ಯಾರು ಅಧಿಕಾರಿ? ಯಾರು ಮೋಸ್ಟ್ಲಿ ನನ್ನ ಪ್ರಕಾರ ಅನಿಸ್ತೈತೆ, ಯಾರು ಇದು ಆರೋಪ ಮಾಡ್ತಾವನಲ್ಲ, ಯಾರೋ BJP ಅವನ ಯಾರೋ ಅವನು, ಅವನೇ ತಗೊಂಡೋಗಿರ್ಬೇಕು.